ಶ್ರೀ ರವಿ ಯೂಟ್ಯೂಬ್ ವಾಹಿನಿ. ಇದು ಶಿಕ್ಷಣ, ಕಲೆ, ಸಾಹಿತ್ಯ, ಸಂಗೀತ ಹಾಗೂ ಸಂಸ್ಕೃತಿಯ ಸಂವಹನ ವಾಹಿನಿ. ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸರ್ವರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಕಾಮನೆಗಳೊಂದಿಗೆ ಸಂಕ್ರಾಂತಿಯ ಬೆಳಕು ಬೆಳಗುತ್ತಿರಲಿ ನಿತ್ಯ ಬಾಳಲಿ ಎಂಬ ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿ ಕಂಗಳ್. ಸೂರ್ಯ ಆತ್ಮ ಜಗತ್ತಃ ತಸ್ತುಶ್ಚ, ಅಂದರೆ ಸೂರ್ಯದೇವ ವಿಶ್ವದ ಆತ್ಮ, ಜಗತ್ತಿನ ಕಣ್ಣು. ಮಳೆ ಬೀಳಲು, ಬೆಳೆ ಬೆಳೆಯಲು, ಇಳೆ ಬೆಳಗಲು ಸೂರ್ಯನೇ ಕಾರಣ. ಆ ಸವಿತೃದೇವನ ದಿವ್ಯ ತೇಜಸ್ಸು ನಮಗೆ ಸಿದ್ಧಿ, ಬುದ್ಧಿ, ಸಮೃದ್ಧಿಗಳನ್ನು ನೀಡುತ್ತದೆ. ಜೀವಿಗಳ ನಿತ್ಯ ಬದುಕಿಗೆ ಜೀವ ಚೈತನ್ಯ ನೀಡುವ ಸಂಜೀವಿನಿ ಸೂರ್ಯದೇವ. ಆತನನ್ನು ಸ್ಮರಿಸಿ ಆರಾಧಿಸುವ ಮೂಲಕ ಪುಣ್ಯ ಸಂಪಾದಿಸಿ ಜೀವನದಲ್ಲಿ ಸಂಕ್ರಾಂತಿ ಮಾಡಿಕೊಳ್ಳುವ ಹಬ್ಬವೇ ಸಂಕ್ರಾಂತಿ. ಸಂಕ್ರಾಂತಿ ಹಬ್ಬವನ್ನು ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಪ್ರಧಾನ ಹಬ್ಬವಾಗಿ ಆಚರಿಸುತ್ತಿದ್ದು, ಇದನ್ನು ಸುಗ್ಗಿ ಹಬ್ಬವೆಂತಲೂ ಕರೆಯುತ್ತಾರೆ. ಅದರಲ್ಲೂ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ವಿಶಿಷ್ಟ ರೀತಿಯಲ್ಲಿ ಆಚರಿಸುತ್ತಾರೆ. ರೈತರು ತಾವು ಬೆಳೆದ ಪೈರುಗಳನ್ನು ತೆಗೆಯುವ ಸಂದರ್ಭದಲ್ಲಿ ಸಂತಸ ಸಂಭ್ರಮಗಳ ಮಧ್ಯೆ ಆಚರಿಸುವ ಹಬ್ಬವೇ ಸಂಕ್ರಾಂತಿ. ಇದು ಸಮೃದ್ಧಿಯ ಸಂಕೇತ. ರೈತರು ಶ್ರಮವಹಿಸಿ ಬೆಳೆದ ಪೈರು ಉತ್ತಮವಾಗಿ ಫಸಲು ನೀಡಿದ ಸಂತಸ ಒಂದು ಕಡೆಯಾದರೆ, ಮತ್ತೊಂದೆಡೆ ಬಂಧು ಬಾಂಧವರು ಸೇರಿ ಸಂಭ್ರಮದಿಂದ ಎಳ್ಳು ಬೆಲ್ಲವನ್ನು ಪರಸ್ಪರ ವಿನಿಮಯ ಮಾಡಿಕೊಂಡು ಕುಸಿರೆಳ್ಳು ತಿಂದು ಖುಷಿಯಾಗಿರೋಣ ಎಂದು ಹೇಳಿ ಕಹಿಯೆಲ್ಲವ ಮರೆತು ಸಿಹಿ ಮಾತು ಬೆರೆತು ಸಂಭ್ರಮಿಸುವುದು, ಜೊತೆಗೆ ಹಿರಿಯರಿಂದ ಆಶೀರ್ವಾದ ಪಡೆಯುತ್ತಾ ಸರಳವಾಗಿ ಆಚರಿಸುವ ಸಂಭ್ರಮ ಸಡಗರದ ಹಬ್ಬ, ಇದುವೇ ಸಂಕ್ರಾಂತಿ. ಮಕರ ಸಂಕ್ರಾಂತಿಯು ಭಾರತದೆಲ್ಲೆಡೆಗಳಲ್ಲಿ ವಿವಿಧ ಹೆಸರುಗಳಿಂದ ಆಚರಿಸಲ್ಪಡುತ್ತಿದೆ. ಪಂಜಾಬಿನಲ್ಲಿ ಇದನ್ನು ಲೋಹರಿ ಎಂದು ಕರೆದರೆ, ಪಶ್ಚಿಮ ಬಂಗಾಳ ಮತ್ತು ಆಸಾಂನಲ್ಲಿ ಬೋಗಲಿ ಬಿಹು ಎಂದು ಕರೆಯುತ್ತಾರೆ. ಗುಜರಾತ್ ಮತ್ತು ರಾಜಸ್ಥಾನದಲ್ಲಿ ಉತ್ತರಾಯಣ್ ಅಂದರೆ ಗಾಳಿಪಟ ಹಾರಿಸುವ ಹಬ್ಬವೆಂದಲೂ ಪ್ರತೀತಿ ಇದೆ. ಹಾಗೆ ಕರ್ನಾಟಕ, ಬಿಹಾರ, ಆಂಧ್ರ ಪ್ರದೇಶ ಮೊದಲಾದೆಡೆ ಮಕರ ಸಂಕ್ರಾಂತಿ ಎಂದು, ಹಾಗೆ ತಮಿಳುನಾಡಿನಲ್ಲಿ ಮನೆ ಮನೆಗಳಲ್ಲಿ ಹಾಲನ್ನು ಉಕ್ಕಿಸುವುದರ ಮೂಲಕ ಪೊಂಗಲ್ ಹಬ್ಬವೆಂದೂ ಕರೆಯುತ್ತಾರೆ. ಕೇರಳದ ಶಬರಿಮಲೆ ದೇವಸ್ಥಾನದಲ್ಲಿ ಮಕರ ವಿಳ್ಳಕ್ ಉತ್ಸವವಾಗಿಯೂ, ಉಳಿದೆಡೆ ಸಂಕ್ರಾಂತಿ ಎಂದು ಆಚರಿಸಲ್ಪಡುತ್ತಿದೆ. ಸಂಕ್ರಾಂತಿ ಹಬ್ಬ ಕ್ಯಾಲೆಂಡರ್ ವರ್ಷದ ಮೊದಲ ಹಬ್ಬವಾಗಿದ್ದು, ಸೂರ್ಯಾರಾಧನೆಯ ಹಬ್ಬವಾಗಿ ಪ್ರಚಲಿತದಲ್ಲಿದೆ. ಸಾಮಾನ್ಯವಾಗಿ ಪುಷ್ಯ ಮಾಸದಲ್ಲಿ ಬರುವ ಜನವರಿ 14 ಅಥವಾ 15ರಂದು ಮಕರ ಸಂಕ್ರಾಂತಿಯನ್ನು ಉತ್ತರಾಯಣ ಪುಣ್ಯಕಾಲವೆಂದು ಕರೆಯುತ್ತಾರೆ. ಕೇವಲ ಬದುಕುವುದಕ್ಕೆ ಮಾತ್ರವಲ್ಲ, ಸಾಯುವುದಕ್ಕೂ ಉತ್ತರಾಯಣ ಪುಣ್ಯಕಾಲ ಶ್ರೇಷ್ಠವೆಂದು ಹೇಳಲಾಗಿದೆ. ಅದಕ್ಕಾಗಿಯೇ ಮಹಾಭಾರತದಲ್ಲಿ ಪಿತಾಮಹ ಭೀಷ್ಮ ದೇಹ ತ್ಯಜಿಸಲು ಉತ್ತರಾಯಣದ ಕಾಲದವರೆಗೂ ಶರಶಯ್ಯೆಯಲ್ಲಿ ಹರಿಸ್ಮರಣೆ ಮಾಡುತ್ತಾ ಕಾದಿದ್ದರು. ಉತ್ತರಾಯಣ ದೇವತೆಗಳ ಕಾಲ, ದಕ್ಷಿಣಾಯನ ಪಿತೃಗಳ ಕಾಲವಾಗಿರುತ್ತದೆ. ಆದ್ದರಿಂದ ಯಜ್ಞ ಯಾಗಾದಿಗಳಿಗೆ, ಸಮಸ್ತ ದೇವತಾ ಕಾರ್ಯ ಶುಭ ಕಾರ್ಯಗಳಿಗೆ ಉತ್ತರಾಯಣ ಕಾಲ ಶ್ರೇಷ್ಠವಾಗಿದೆ. ಈ ದಿನ ಶ್ರೀರಾಮ ರಾವಣನನ್ನು ಸಂಹರಿಸಿ ಸೀತೆಯನ್ನು ತಂದ ದಿನವೆಂದಲೂ ಕೂಡ ಹೇಳುತ್ತಾರೆ. ಅಲ್ಲದೆ ಸ್ವರ್ಗಸ್ಥರಾದ ಪಿತೃಗಳು ಅದೃಶ್ಯರಾಗಿ ಈ ದಿನ ತಮ್ಮ ತಮ್ಮ ಮನೆಯಂಗಳಕ್ಕೆ ಬರುತ್ತಾರೆಂಬ ನಂಬಿಕೆ ಇದೆ. ಈ ಮಕರ ಸಂಕ್ರಾಂತಿಯ ಹಿನ್ನೆಲೆಯನ್ನು ತಿಳಿಯುವುದಾದರೆ, ಜಗಚ್ಚಕ್ಷುವಾದ ಸೂರ್ಯನು ಒಂದು ರಾಶಿಯಿಂದ ಮತ್ತೊಂದು ರಾಶಿಯನ್ನು ಪ್ರವೇಶಿಸುವ ಸಂಧಿ ಕಾಲಕ್ಕೆ ಸಂಕ್ರಾಂತಿ
ಅಥವಾ ಸಂಕ್ರಮಣ ಎಂದು ಹೆಸರು. ಸೌರಮಾನದ ಪ್ರಕಾರ ಸೂರ್ಯನು ಮೇಷ, ವೃಷಭ, ಮಿಥುನ, ಕರ್ಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ ಹಾಗೂ ಮೀನ ಎಂಬ ಈ ಮೇಷಾದಿ 12 ರಾಶಿಗಳನ್ನು ಪ್ರವೇಶಿಸುವಾಗಲೂ ಸಂಕ್ರಾಂತಿ ಬರುತ್ತದೆ. ಆದರೆ ಅವುಗಳಲ್ಲಿ ಕರ್ಕಾಟಕ ಸಂಕ್ರಾಂತಿ ಹಾಗೂ ಮಕರ ಸಂಕ್ರಾಂತಿಗಳು ದಕ್ಷಿಣಾಯನ, ಉತ್ತರಾಯಣಗಳ ಪ್ರಾರಂಭದ ದಿನಗಳಾದ್ದರಿಂದ ವಿಶೇಷ ಮಹತ್ವವುಳ್ಳವುಗಳಾಗಿವೆ. ಮೇಷ ಸಂಕ್ರಾಂತಿಯಂದು ವಿಷುವತ್ ಪುಣ್ಯಕಾಲವಾದರೆ ವೃಷಭ ಸಂಕ್ರಾಂತಿಯಂದು ವಿಷ್ಣುಪದ ಪುಣ್ಯಕಾಲ. ಇನ್ನು ಮಿಥುನ ಸಂಕ್ರಾಂತಿಯಲ್ಲಿ ಷಡಶೀತಿ ಪುಣ್ಯಕಾಲ, ಕಟಕ ಸಂಕ್ರಾಂತಿಯಲ್ಲಿ ದಕ್ಷಿಣಾಯನ ಪುಣ್ಯಕಾಲ, ಸಿಂಹ ಸಂಕ್ರಾಂತಿಯಲ್ಲಿ ವಿಷ್ಣುಪದ ಪುಣ್ಯಕಾಲ, ಕನ್ಯಾ ಸಂಕ್ರಾಂತಿಯಲ್ಲಿ ಷಡಶೀತಿ ಪುಣ್ಯಕಾಲ, ತುಲಾ ಸಂಕ್ರಾಂತಿಯಲ್ಲಿ ವಿಷುವತ್ ಪುಣ್ಯಕಾಲ, ವೃಶ್ಚಿಕ ಸಂಕ್ರಾಂತಿಯಲ್ಲಿ ವಿಷ್ಣುಪದ ಪುಣ್ಯಕಾಲ, ಧನಸ್ಸು ಸಂಕ್ರಾಂತಿಯಲ್ಲಿ ಷಡಶೀತಿ ಪುಣ್ಯಕಾಲ, ಇನ್ನು ಮಕರ ಸಂಕ್ರಾಂತಿಯಲ್ಲಿ ಉತ್ತರಾಯಣ ಪುಣ್ಯಕಾಲ, ಕುಂಭ ಸಂಕ್ರಾಂತಿಯಲ್ಲಿ ವಿಷ್ಣುಪದ ಪುಣ್ಯಕಾಲ, ಮೀನ ಸಂಕ್ರಾಂತಿಯಲ್ಲಿ ಷಡಶೀತಿ ಪುಣ್ಯಕಾಲವೆಂದು ಪ್ರಸಿದ್ಧಿಯಾಗಿವೆ. ವಿಷ್ಣುಪದ ಪುಣ್ಯಕಾಲಕ್ಕಿಂತಲೂ ಷಡಶೀತಿ ಪುಣ್ಯಕಾಲ ಶ್ರೇಷ್ಠವಾಗಿದೆ. ಷಡಶೀತಿ ಪುಣ್ಯಕಾಲಕ್ಕಿಂತಲೂ ವಿಷ್ಣುವತ್ ಪುಣ್ಯಕಾಲ ಶ್ರೇಷ್ಠವಾಗಿದೆ. ಈ ವಿಷ್ಣುವತ್ ಪುಣ್ಯಕಾಲಕ್ಕಿಂತಲೂ ಅಯನ ಪುಣ್ಯಕಾಲ ಅತ್ಯಂತ ಶ್ರೇಷ್ಠವಾಗಿದೆ. ದಕ್ಷಿಣಾಯನ ಕಾಲಕ್ಕಿಂತಲೂ ಉತ್ತರಾಯಣ ಕಾಲ ಶ್ರೇಷ್ಠವಾಗಿದೆ ಎಂದು ಪ್ರತೀತಿ ಇದೆ. ಅಯನವೆಂದರೆ ಸೂರ್ಯನು ಚಲಿಸುವ ಮಾರ್ಗ. ಸೂರ್ಯನು ಕಟಕ ಸಂಕ್ರಾಂತಿಯಿಂದ ದಕ್ಷಿಣದತ್ತ ವಾಲಿ ಚಲಿಸುತ್ತಿದ್ದು, ಮಕರ ಸಂಕ್ರಾಂತಿಯಿಂದ ತನ್ನ ಮಾರ್ಗವನ್ನು ಬದಲಾಯಿಸಿ ಉತ್ತರದ ಕಡೆ ವಾಲಿ ಚಲಿಸುತ್ತಾನೆ. ಹಗಲು ಜಾಸ್ತಿಯಾಗಿ ಕತ್ತಲು ಕಡಿಮೆಯಾಗುತ್ತದೆ. ದೇವತೆಗಳಿಗೆ ಹಗಲು, ರಾಕ್ಷಸರಿಗೆ ರಾತ್ರಿ ಪ್ರಾರಂಭವೆಂದು ಪುರಾಣದಲ್ಲಿ ಉಲ್ಲೇಖವಿದೆ. ದಕ್ಷಿಣಾಯನದಲ್ಲಿ ಮುಚ್ಚಿದ ಸ್ವರ್ಗದ ಬಾಗಿಲು ಈ ಉತ್ತರಾಯಣ ಪುಣ್ಯಕಾಲದಲ್ಲಿ ತೆರೆದಿರುತ್ತದೆ ಎಂಬ ನಂಬಿಕೆ ಬಲವಾಗಿದೆ. ಸೀತಶ್ಯಾಂ ಕೃಷ್ಣತೈಲೈ ಸ್ನಾನ ಕಾರ್ಯಂ ಚೋದ್ವರ್ತನಂ ಶುಭೈ ತಿಲಾದೇಯಾಶ್ಚ ವಿಪ್ರೈ ಭವ್ಯ ಸರ್ವದೇವೋತ್ತರಾಯಣೆ ತಿಲ ತೈಲೇನ ದೀಪಾಶ್ಚ ದೇಯ ದೇವಗೃಹೆ ಶುಭಾಶಿಹಿ. ಅಂದರೆ ಸಂಕ್ರಾಂತಿಯಂದು ಈ ಪುಣ್ಯಕಾಲದಲ್ಲಿ ಕಪ್ಪು ಎಳ್ಳಿನೊಂದಿಗೆ ಸ್ನಾನ ಮಾಡಿ ಎಳ್ಳು ದಾನ ಮಾಡಬೇಕು. ದೇವಸ್ಥಾನಗಳಲ್ಲಿ ಎಳ್ಳೆಣ್ಣೆ ದೀಪ ಹಚ್ಚಬೇಕು ಎಂದು ಶಾಸ್ತ್ರ ದೃಷ್ಟಿಯಲ್ಲಿ ಸಂಕ್ರಾಂತಿ ನಿರ್ಣಯ ಸಿಂಧುವಿನಲ್ಲಿ ಈ ಹಬ್ಬದ ವಿಚಾರವಾಗಿ ಹೇಳುತ್ತದೆ. ಸಿ ಸಂಕ್ರಾಂತೌ ಯಾನಿ ದತ್ತಾನಿ ಹವ್ಯ ಕವ್ಯಾನಿ ದಾತೃಭಿಃ ತಾನಿ ನಿತ್ಯಂ ದದಾತ್ಯರ್ಕಃ ಪುನರ್ಜನ್ಮನಿ ಜನ್ಮನಿ ತಿಲಾದೇಯಾಶ್ಚ ಹೋತವ್ಯ ಭಕ್ಷಾಶ್ಚೈವೋತ್ತರಾಯಣೇಶಿ. ಅಂದರೆ ಉತ್ತರಾಯಣದ ಪುಣ್ಯಕಾಲದಂದು ನಾವು ಮಾಡಿದ ದಾನ ಧರ್ಮಗಳು ಜನ್ಮ ಜನ್ಮದಲ್ಲೂ ಸದಾ ನಮಗೆ ಸಿಗುವಂತೆ ಸೂರ್ಯನು ಅನುಗ್ರಹಿಸುತ್ತಾನೆ. ಈ ಶುಭ ದಿನದಂದು ತಿಲದಾನ, ತಿಲಹೋಮ, ತಿಲಭಕ್ಷಣೆಗಳಿಗೆ ವಿಶೇಷ ಪ್ರಾಶಸ್ತ್ಯವಿದೆ ಎಂದು ಧರ್ಮ ಸಿಂಧುವಿನಲ್ಲಿನ ಈ ಮೇಲಿನ ಮಾತು ಹೇಳುತ್ತದೆ. ಹಾಗಾಗಿ ಈ ದಿನ ಪವಿತ್ರ ನದಿಗಳಲ್ಲಿ ಸ್ನಾನ, ದೇವತೆಗಳಿಗೆ ಪಿತೃಗಳಿಗೆ ತರ್ಪಣ, ಉಪವಾಸ, ಹೋಮ, ಜಪ, ದಾನಗಳಿಗೆ ಪ್ರಶಸ್ತವೆನಿಸಿದೆ. ದನಕರುಗಳಿಗೆ ಮೈ ತೊಳೆದು ಭೂತ ಪೀಡೆಗಳಿಂದ ಅವುಗಳನ್ನು ರಕ್ಷಿಸುವ ಸಲುವಾಗಿ ಬೀದಿಗಳಲ್ಲಿ ಹೊತ್ತಿಸಿದ ಬೆಂಕಿಯನ್ನು ನೆಗೆದು ದಾಟಿಸುವುದು ಹಲವು ಭಾಗಗಳಲ್ಲಿ ಕಂಡುಬರುತ್ತದೆ. ಮಕ್ಕಳಾದಿಯಾಗಿ ಬಂಧು ಬಾಂಧವರು, ನೆರೆಹೊರೆಯವರು, ದೂರದ ಸಂಬಂಧಿಗಳು, ಸ್ನೇಹಿತರಿಗೆಲ್ಲ ಎಳ್ಳು ಬೆಲ್ಲವನ್ನು ಪರಸ್ಪರ ವಿನಿಮಯ ಮಾಡಿಕೊಂಡು ಖುಷಿರೆಳ್ಳು ತಿಂದು ಖುಷಿಯಾಗಿರೋಣ ಎಂದು ಹೇಳಿ ಕಹಿ ಎಲ್ಲವ ಮರೆತು ಸಿಹಿ ಮಾತು ಬೆರೆತು ಸಂಭ್ರಮಿಸುವುದು, ಹಾಗೆ ಹಿರಿಯರಿಂದ ಆಶೀರ್ವಾದ ಪಡೆಯುವುದು
ಇಂದಿಗೂ ವಾಡಿಕೆಯಾಗಿದೆ. ಈ ಸಂಕ್ರಾಂತಿ ಹಬ್ಬಕ್ಕೂ ಎಳ್ಳಿಗೂ ನಿಕಟ ಸಂಬಂಧವಿದೆ. ಸನಾತನ ಭಾರತೀಯ ಸಂಸ್ಕೃತಿಯಲ್ಲಿ ವೇದಗಳಲ್ಲೂ ಬಹುಮಾನ್ಯತೆ ಪಡೆದು ಉಲ್ಲೇಖಗೊಂಡಿರುವ ಧಾನ್ಯ ಎಳ್ಳು. ಅದು ಹುಟ್ಟಿದ್ದು ವಿಷ್ಣುವಿನ ಶ್ವೇದ ಬಿಂದುಗಳಿಂದ. ಪ್ರಹ್ಲಾದನಿಗೆ ಎಳ್ಳಿಲ್ಲದ ಕಾಟ ಕೊಡುತ್ತಿದ್ದ ಹಿರಣ್ಯಕಶಿಪುವಿನ ಮೇಲೆ ಸಿಟ್ಟಿನಿಂದ ಒಮ್ಮೆ ಶ್ರೀಹರಿಯು ಬೆವತಿದ್ದನೆಂದು ಕಥೆಯಿದೆ. ಅದೇ ರೀತಿ ಸಮುದ್ರ ಮಥನದಲ್ಲಿ ಕೂರ್ಮನಾಗಿ ಮಂದರಗಿರಿಯನ್ನು ಹೊತ್ತುಕೊಂಡಾಗಲೂ ಒಮ್ಮೆ ಬೆವತಿದ್ದನೆಂದು ಇನ್ನೊಂದು ಕಥೆಯೂ ಇದೆ. ಅಂತೂ ಹರಿಯ ಬೆವರ ಹನಿಗಳೇ ತಿಲ ಅಂದರೆ ಎಳ್ಳು ಎಂಬ ನಂಬಿಕೆ ಇದೆ. ಮಮ ಸ್ವೇದ ಸಮದ್ಭೂತ ಯತಸ್ಥೆ ಪಾವನಾಸ್ತಿಲಾಹ ಅಸುರಾ ದಾನವ ದೈತ್ಯ ವಿದ್ರವಂತಿ ತಿಲೈಸ್ತತಃ ಅಂದರೆ ನನ್ನ ಬೆವರಿನಿಂದ ಎಳ್ಳು ಹುಟ್ಟಿದ್ದು, ಆದ್ದರಿಂದ ಅದು ತುಂಬ ಪವಿತ್ರವಾದದ್ದು. ಎಳ್ಳನ್ನು ಕಂಡರೆ ಅಸುರರು, ದಾನವರು, ದೈತ್ಯರು ಎಲ್ಲರೂ ಹೆದರಿ ಓಡಿ ಹೋಗುತ್ತಾರೆ ಎಂಬ ಶ್ಲೋಕವನ್ನು ಗರುಡ ಪುರಾಣದಲ್ಲಿ ಸ್ವತಃ ಶ್ರೀಹರಿಯೇ ಹೇಳಿದ್ದಾನೆಂಬ ಪ್ರತೀತಿ ಇದೆ. ಶೀತ ವಾತಜನ್ಯವಾದ ಜಡ್ಡು ಆಲಸ್ಯಗಳನ್ನು ದೂರ ಮಾಡುವ ಆತ್ಮಬಂಧು ಎಳ್ಳಿನ ಋಣ, ಕಬ್ಬಿನ ಬಾಂಧವ್ಯ, ಬೆಲ್ಲದ ಮಾಧುರ್ಯ, ಕೊಬ್ಬರಿಯ ವಿಶ್ವಾಸದ ಸ್ನೇಹ ದ್ರವ್ಯಗಳ ಪರಸ್ಪರ ಹಂಚಿಕೆಯೊಂದಿಗೆ ಸೇವನೆ, ದಾನ ಧರ್ಮ ಈ ಹಬ್ಬದ ವೈಶಿಷ್ಟ್ಯವಾಗಿದೆ. ಯುಗಾದಿ ಹಬ್ಬದಂದು ಬೇವು ಬೆಲ್ಲ ಹಂಚುವಂತೆ ಇಲ್ಲಿ ಎಳ್ಳು ಬೆಲ್ಲ ಹಂಚುವುದು ವಿಶೇಷವಾಗಿದೆ. ಮನಸ್ಸಿನ ಕಹಿ ಭಾವನೆ ಮರೆತು ಸಿಹಿ ಭಾವ ತುಂಬಿ ಅಮೃತ ಪುತ್ರರಾಗೋಣ ಎಂಬುದರ ದ್ಯೋತಕವಾಗಿ ಎಳ್ಳು ಬೆಲ್ಲ ತಿಂದು ಒಳ್ಳೆಯದನ್ನು ಮಾತಾಡಿ ಸರ್ವರಿಗೂ ಒಳಿತನ್ನು ಬಯಸುವುದು ಮಕರ ಸಂಕ್ರಾಂತಿ ಹಬ್ಬದ ಸಂದೇಶವಾಗಿದೆ. ಮನೆ ಮಂದಿಯೆಲ್ಲ ಕೂಡಿಕೊಂಡು ಮಾಡಿದ ಭಕ್ಷ್ಯ ಭೋಜನ ಸವಿಯುತ್ತ ಸಂಕ್ರಾಂತಿಯ ಪುಣ್ಯಕಾಲದ ಗಳಿಗೆಯ ಸವಿಯನ್ನು ಸವಿದು ಸಂಭ್ರಮಿಸೋಣ. ಪಥ ಬದಲಿಸಿದ ಸೂರ್ಯ ರಶ್ಮಿಯ ಸಂಕ್ರಾಂತಿಯ ಬೆಳಕು ಸದಾ ಬಾಳಲ್ಲಿ ಬೆಳಗುತ್ತಿರಲಿ. ಇಂತಿ ನಿಮ್ಮವ ರವಿ ಕಂಗಳ್. ಎಲ್ಲರಿಗೂ ನಮಸ್ಕಾರಗಳು.